ರಫ್ ಆ್ಯಂಡ್ ಟಫ್ ಕಂಟೆಸ್ಟೆಂಟ್ ಆಗಿರುವಂತಹ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಒಳಗಿದ್ದಾರಾ ಅಥವಾ ಹೊರಗಡೆ ಬಂದಿದ್ದಾರಾ? ಶೋಭಾ ಶೆಟ್ಟಿ ಇಂತಹ ನಿರ್ಧಾರ ಮಾಡೋದಕ್ಕೆ ರೀಸನ್ ಏನಾಗಿರ್ಬೋದು? ಶೋಭಾ ಶೆಟ್ಟಿಯ ಕಡೆ ಜನ ಇಷ್ಟು ಪ್ರೀತಿ ತೋರಿಸಿದ್ರು ಕೂಡ ಹೊರ ಹೋಗುವಂತಹ ನಿರ್ಧಾರ ಯಾಕೆ ಮಾಡಿದ್ರು? ಬಿಗ್ ಬಾಸ್ ಮನೆ ಬೋರ್ ಅನ್ನಿಸ್ಬಿಡ್ತಾ ಈ ಶೋಭಾ ಶೆಟ್ಟಿಗೆ? ಅಥವಾ ಪರ್ಸನಲ್ ರೀಸನ್ ಅನ್ನ ಹಿಡ್ಕೊಂಡು ಹೊರಗೆ ಹೋಗ್ತಾ ಇದ್ದಾರಾ? ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಈಕೆಯನ್ನ ಟಾರ್ಗೆಟ್ ಮಾಡಿದ್ರು ಅನ್ನುವಂತಹ ರೀಸನ್ ಇಟ್ಕೊಂಡು ಕ್ವಿಟ್ ಮಾಡಿದ್ರಾ? ವೀಕ್ಷಕರೇ, ಕೇವಲ 15 ವಿಡಿಯೋಸ್ಗಳಲ್ಲಿ ನಾವು ಪಡೆದಿರುವಂತಹ ವ್ಯೂಸ್ 13,000ಕ್ಕಿಂತಲೂ ಹೆಚ್ಚು. ಬಟ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಯು ಗೈಸ್. ನೀವು ಮಾಡಬೇಕಾಗಿರೋದಿಷ್ಟೇ. ವಿಡಿಯೋ ಇಷ್ಟ ಆಗಿದೆಯಾ, ನಮ್ಮಿಂದ ಬೇರೆ ಬೇರೆ ರೀತಿಯಾದಂತಹ ಇನ್ಫಾರ್ಮೇಷನ್ ಅನ್ನು ಪಡಿಬೇಕು ಅನ್ನುವಂತಹ ಹಂಬಲ ಇದ್ದರೆ ವಿಡಿಯೋಗಳಿಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ ಕಂಟೆಂಟ್ ಹೈ ಆಡಿಯನ್ಸ್ಗೆ ಆ್ಯಂಡ್ ನಿಮ್ಮ ಥರ ರೈಟ್ ಆಡಿಯನ್ಸ್ಗೆ ರೀಚ್ ಆಗುವಂತಹ ಚಾನ್ಸಸ್ ಇರುತ್ತೆ. ಶೆಟ್ಟಿ ತೆಲುಗು ಬಿಗ್ ಬಾಸ್ನಲ್ಲಿ ಆಡಿದಂತಹ ಆಟಕ್ಕೆ ಮತ್ತು ಕನ್ನಡದಲ್ಲಿ ಆಡುತ್ತಿರುವಂತಹ ಆಟಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಕನ್ನಡ ಬಿಗ್ ಬಾಸ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದ ಈಕೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಎದ್ದಿತ್ತು. ರೀಸನ್, ಈಕೆ ಬರುವಾಗ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಆಟ ಆಡೋದಿಕ್ಕೆ ಬಂದಿಲ್ಲ ಅನ್ನುವಂತಹ ರೀತಿ ಕಾಣಿಸ್ತಾ ಇತ್ತು. ವೆನ್ ಶಿ ಎಂಟರ್ ದ ಹೌಸ್ ಇಡೀ ಮನೆ ಎಚ್ಚರಗೊಂಡಿತ್ತು. ಮೋರ್ ಥಿಂಗ್, ರೂಲ್ ಮಾಡುವಂತಹ ಕೆಪಾಸಿಟಿ ಶೋಭಾ ಶೆಟ್ಟಿಗೆ ಇತ್ತು. ಅದನ್ನ ಅವರು ಮಾತನಾಡುವಾಗ ಇದ್ದಂತಹ ಕಾನ್ಫಿಡೆನ್ಸ್ ಹೇಳ್ತಾ ಇತ್ತು. ಹಾಗೇನೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ಗಳು ವಿನ್ ಆಗುತ್ತೆ ಅನ್ನುವಂತಹ ಗಾಸಿಪ್ಗಳು ಕೂಡ ಹರಿದಾಡ್ತಾ ಇತ್ತು. ಶೋಭಾ ಶೆಟ್ಟಿ ಅದಾದ 2 ವಾರಗಳ ಬಳಿಕ ಸ್ವಲ್ಪ ಡಲ್ ಆಗಿದ್ರು. ಮೇ ಬಿ ಆ ಟೈಮ್ನಲ್ಲಿ ಮೋಕ್ಷಿತಾ ಮತ್ತು ಮಂಜು ಅವರ ಬಹಳಷ್ಟು ಜಗಳಗಳು ನಡೀತಾ ಇತ್ತು. ಸೊ ಹೈಲೈಟ್ ಆಗಿ ಕಾಣಿಸಿದ್ದು ಕೂಡ ಇವರೇ. ಬಿಗ್ ಬಾಸ್ನ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಶೋಭಾ ಸೇಫ್ ಅಂದಾಗ ಶೋಭಾ ಶೆಟ್ಟಿ ಬಿಕ್ಕಿ ಬಿಕ್ಕಿ ಅಳ್ತಾರೆ. ನನಗೆ ಇಲ್ಲಿ ಆಡೋಕೆ ಆಗ್ತಿಲ್ಲ, ನಾನು ಹೊರಗಡೆ ಹೋಗಬೇಕು, ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು, ಸಮಥಿಂಗ್ ಹೇಳ್ತಾರೆ. ಆಗ ಸುದೀಪ್ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಕೂಡ ಪಡ್ತಾರೆ. ಕೊನೆಯದಾಗಿ ನಾನು ಮನೆಯಿಂದ ಹೋಗಲೇಬೇಕು ಅನ್ನುವಂತಹ ಹಠವನ್ನು ಹಿಡಿತಾರೆ ಈ ಶೋಭಾ ಶೆಟ್ಟಿ. ಬಟ್ ಮನೆಯಿಂದ ಹೊರಗಡೆ ಬರುವಂತಹ ಸಮಯದಲ್ಲಿ ಮತ್ತೆ ನಾನು ಹೊರಗಡೆ ಹೋಗಲ್ಲ ಅಂತ ಅಂಗಲಾಚೋದನ್ನು ಕೂಡ ನೀವು ನೋಡಿರ್ತೀರ. ಸೊ ಈಗ ಬರುವಂತಹ ಪ್ರಶ್ನೆ, ಹೊರಗಡೆ ಬಂದಿದ್ದಾರಾ ಇಲ್ವಾ ಅಂತಹ ಚಾನ್ಸಸ್ ತುಂಬಾ ರೇರ್. ಈಕೆ ಎವಿಕ್ಟ್ ಆಗುವಂತಹ ಚಾನ್ಸಸ್ ಇದೆ. ಬಿಕಾಸ್ ಹೊರಗಡೆ ಹೋಗುತ್ತೇನೆ ಅಂದಾಗ ಬಿಗ್ ಬಾಸ್ ಡೋರ್ ಓಪನ್ ಮಾಡ್ತಾರೆ. ಬಟ್ ಹೋಗಲ್ಲ ಅಂದಾಗ ಉಳಿಸಿಕೊಂಡ್ರೆ ಬಿಗ್ ಬಾಸ್ ಇಲ್ಲಿ ಜೋಕರ್ ಆಗ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಪರ್ಸ್ನಲ್ ರೀಸನ್ ಕೂಡ ಇರ್ಬೋದು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ಫಾರ್ ದ್ಯಾಟ್. ಆದರೆ ಎಂಡಿಂಗ್ ಅಷ್ಟೇನು ಖುಷಿ ಕೊಡೋದಿಲ್ಲ. ಎಬಿಲಿಟಿ ಇರೋವಾಗ ಅದನ್ನು ಯೂಸ್ ಮಾಡ್ಕೋಬೇಕು. ಈ ಡ್ರೋನ್ ಪ್ರತಾಪ್ ಥರ. ನಮ್ಮ ವಿಡಿಯೋನ ಇಷ್ಟರವರೆಗೂ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಕಾಯ್ತಾ ಇರಿ. ಧನ್ಯವಾದಗಳು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮೈ ಐ ಗೋ ನೌ?